ನೀನು ಉಪಕಾರವನ್ನು ನೆನೆಸಿ ಅಂತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಮೆಸೇಜ್ ಅದು. ಅದೇ ಸಂದರ್ಭಕ್ಕೆ ಒಬ್ಬ ರಾಜ ಹೋಗ್ತಾ ಇದ್ದ. ಇವನು ನೋಡ್ದ, ಏನೋ ಮಾಡ್ತಾ ಇದೆಯಾ ನೀನು, ಸರ್ಕಸ್ ಮಾಡ್ತಾ ಇದೆಯಾ, ಏನೆಲ್ಲ ರಾಜ, ನನ್ನ ಈ ಗುರು ಹಿಂಗೆ ಹೇಳ್ಬಿಟ್ಟಿದ್ದಾನೆ, ಸತ್ತೋಗ್ಬಿಟ್ಟಾನೆ. ಗುರು ನನಗೆಲ್ಲ ಹೇಳಲ್ಲೋ, ಆ ವಸ್ತುವನ್ನು ನನಗೆ ಕೊಡು, ನಾನು ಆ ವಸ್ತುವನ್ನು ಉಪಯೋಗ ಮಾಡ್ಕೊತೀನಿ, ನೀನು ರಾಜ್ಯ ಕೊಡ್ತೀನಿ. ಭೋಗ ಭಾಗ್ಯಗಳಿಗೆ ಪ್ರಪಂಚದಲ್ಲಿ 99.99% ಜನ ಮಾರು ಹೋಗ್ತಾರೆ. ಸಂಸ್ಕಾರ ಇದೆ ಅಂತ ಅಂದುಕೊಂಡಿರ್ತಕ್ಕಂಥವರು ಮಾರು ಹೋಗ್ತಾರೆ. ನಾನೊಂದು ಸಲ ಒಂದು ಚಿಕ್ಕ ಕಥೆ ಹೇಳಿದ್ದೆ, ಒಬ್ಬ ರಾಜನ ಕಥೆ ಹೇಳಿದ್ದೆ. ಆ ರಾಜ ವಿಷ್ಣುವನ್ನು ಪ್ರತ್ಯಕ್ಷ ಮಾಡ್ಕೊತಾನೆ, ಕೇಳ್ತಾನೆ ವಿಷ್ಣುವನ್ನು, ಸ್ವಾಮಿ ಈ ದರ್ಶನ ಇದೆಯಲ್ವಾ, ಇಂಥ ದರ್ಶನ ನನ್ನ ಪ್ರಜೆಗಳಿಗೆ ಎಲ್ಲರಿಗೂ ಆಗಬೇಕು. ಬೇಡವ, ನಿನಗೆ ಸಮರ್ಥವಂತ ಇದೆ, ಅದಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ, ಎಲ್ಲ ನನಗೆ ಆಗಲ್ಲಪ್ಪ. ಇಲ್ಲ ಸ್ವಾಮಿ, ನಿನಗೆ ನನ್ನ ಮೇಲೆ ಕೃಪೆ ಇದ್ದರೆ ನನ್ನ ಪ್ರಜೆಗಳಿಗೆ ಎಲ್ಲರಿಗೂ ದರ್ಶನ ಕೊಡ್ಬೇಕು ನೀನು. ಆಯಿತು, ನೆಕ್ಸ್ಟ್ ಸಂಡೇ ಬರ್ತೀನಿ, ನಿಮ್ಮ ಊರಿಗೆ 5 ಕಿಲೋಮೀಟರ್ ದೂರ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ನಾನು ಇರ್ತೀನಿ, ಎಲ್ಲರೂ ಬರಮಾಡು, ಎಲ್ಲರೂ ದರ್ಶನ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಪುನೀತರಾಗಲಿ. ರಾಜನ ಉದ್ದೇಶ ತುಂಬ ಒಳ್ಳೆಯದು. ಜನಗಳಿಗೆ ಡಂಗೋರ ಹತ್ತಿರ ಬಂದ್ಬಿಡಿ ಬಂದ್ಬಿಡಿ ಬಂದ್ಬಿಡಿ. 1 ಕಿಲೋಮೀಟರ್ ಹತ್ತಿರ ತನ್ನ ಮಾಯಾ ಸೃಷ್ಟಿಯಿಂದ ಒಂದೊಂದು ಡೇರಾ ನಿರ್ಮಾಣ ಮಾಡಿದ ಭಗವಂತ. ಒಂದು ಡೇರಾನಲ್ಲಿ ಹಿತ್ತಾಳೆ ಸಾಮಾನು, ಇನ್ನೊಂದು ಡೇರಾನಲ್ಲಿ ಬೆಳ್ಳಿ ಸಾಮಾನು, ಇನ್ನೊಂದು ಡೇರಾನಲ್ಲಿ ಬಂಗಾರ ಸಾಮಾನು, ಇನ್ನೊಂದು ಡೇರಾನಲ್ಲಿ ರತ್ನಗಳು, ಇನ್ನೊಂದರಲ್ಲಿ ವಜ್ರಗಳು. ಹೇಳ್ದ, ಯಾರಿಗೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ತಗೊಂಡೋಗ್ಬಿಡಿ. ಗ್ರಾಮಸ್ಥರು ಎಲ್ಲರೂ ಬೆಳಗ್ಗೆ ಟಿಫಿನ್ ತಗೊಂಡು ಹೊರಟಿದ್ದೆ. ಬಟ್ ಇದ್ದಾಳೆ 50% ಜನ ಏನು ಆ ಪಾತ್ರೆ ತಗೊಳ್ಳೋದು, ಈ ಪಾತ್ರೆ ತಗೊಳ್ಳೋದು. ನಾನು ನಿಮ್ಗೆ ಹೇಳ್ಬೇಕಾ, ನಾನೇನೇ ಹೇಳ್ಬೇಕಾ? ಪಾತ್ರೆ ತಗೊಂಡ್ರು ಹಿಂದಿಕ್ಕೋದು. ಇನ್ನೊಂದು 25% ಜನ ಮತ್ತೆ ಬೆಳ್ಳಿ ಸಾಮಾನು ಸಿಕ್ತು, ಬೆಳ್ಳಿ ಸಾಮಾನು ತಗೊಂಡ್ರು, ಅಯ್ಯೋ ಯಾವ ಅಂತ ಬಿಡಪ್ಪ. ಬಂಗಾರ ಸಿಕ್ತು, ಬಂಗಾರ ತಗೊಂಡೋದ್ರು. ಆಮೇಲೆ ಮುತ್ತುಗಳು ತಗೊಂಡೋಗ್ರೆ. ಕೊನೆಗೆ ಉಳಿದಿದ್ದು ಯಾರು ಅಂದರೆ ರಾಣಿ, ರಾಜ, ಅವರಿಬ್ಬರು ಜೊತೆಯಲ್ಲಿರ್ತಕ್ಕಂಥ ಸಹಾಯಕರು, ಅವ್ರು ಮಾತ್ರ ಇದ್ದರು. ವಜ್ರಗಳು ವೈಢೂರ್ಯಗಳಿತ್ತು. ರಾಣಿ ಹೇಳಿದ್ರು, ರಾಜ ನೀನು ಸ್ವಲ್ಪ ಮುಂದಕ್ಕೆ ಹೋಗು, ತಗೊಂಡು. ರಾಣಿನೂ ನಿಂತುಕೊಂಡು, ಸಹಾಯಕರು ಹೋದರು, ಎಲ್ಲರೂ ಹೋದರು. ಆಮೇಲೆ ಯಾರು ಹೋದರು ಅಲ್ಲಿಗೆ ಅಂದರೆ ಆತ್ಮೀಯರೇ,